ಒಟ್ಟಿಗೆ ಬಿಡಿ ಬಿಡಿಯಾಗಿ ಕಲ್ತಿದ್ವಲ್ಲ ಅವುಗಳನ್ನೆಲ್ಲ ಒಟ್ಟಿಗೆ ಒಂದೇ ಕಾಲಮ್ನಲ್ಲಿ ಕಲಿತ್ವಿ ಉದಾಹರಣೆ ಸಹಿತ. ಹೌದಾ? ಗುಣಿತಾಕ್ಷರ ಯಾವುದು, ಅದಕ್ಕೆ ಬಂದಂತಹ ಒತ್ತು ದೀರ್ಘ ಯಾವುದು, ಆಮೇಲೆ ಅದಕ್ಕೊಂದು ಉದಾಹರಣೆ. ಹೌದಾ? 3 ಕಾಲಮನ್ನು ಹಾಕಿ ಏನ್ ಮಾಡಿದೆ ನಾನು ಆ ಚಾರ್ಟ್ ಅಲ್ಲಿ ಬರ್ದಿದ್ದೆ. ಯಾವ ಅಕ್ಷರವನ್ನು ತಗೊಂಡಿದ್ದೆ ನಾನು? ಕ ಅಕ್ಷರ ತಗೊಂಡು ಎಲ್ಲವನ್ನು ಬರಿತಾ ಬಂದೆ. ಕ ಕದ, ಕಾ ಕಾಗೆ, ಕೀ ಕೀಟ, ಕೀಟಕಿ, ಕೀಟ, ಈ ರೀತಿಯಾಗಿ. ಹೌದಾ? ನಿಮ್ಗ ಮನೆ ಕೆಲಸನೂ ಸಹ ಕೊಟ್ಟಿದೆ. ಸರಿ, ಹಾಗಾದ್ರೆ ನಿಮ್ಗೆ ಬಳ್ಳಿಗಳ ಅರ್ಥ ಆಗವಂತ ನಾನು ತಿಳ್ಕೊತೀನಿ. ಬಳ್ಳಿಗಳು ಅಥವಾ ಗುಣಿತಾಕ್ಷರಗಳು ಯಾವ ರೀತಿಯಾಗಿ ಅವುಗಳನ್ನ ನಾವು ಮಾಡ್ತೀವಿ, ಆಮೇಲೆ ಯಾವ ಯಾವ ಸಂದರ್ಭದಲ್ಲಿ ನಾವು ಬಳಸ್ತೀವಿ ಅಂತ ಹೇಳಿ, ಯಾವ ಒಂದು ಗುಣಿತಾಕ್ಷರ ಜೊತೆಗೆ ಯಾವ ಒಂದು ಸ್ವರ ಸೇರ್ತೈತೆ ಅಂತ ಹೇಳಿ ಅದನ್ನೆಲ್ಲ ಅರ್ಥ ಮಾಡ್ಕೊಂಡಿದ್ವಿ. ಹೌದಾ? ಸರಿ, ಇನ್ನು ಯಾರದನ್ನ ರೂಢಿ ಮಾಡಿಲ್ಲಲ್ಲ, ರೂಢಿ ಮಾಡಿ ಮಕ್ಕಳೇ. ಅದನ್ನ ನಮ್ಗೆ ಗುಣಿತಾಕ್ಷರಗಳು ಅರ್ಥ ಆದಾಗ ಮಾತ್ರ ನಾವು ಏನ್ ಮಾಡ್ತೀವಿ, ಅಲ್ಲಿ ಓದ್ಲಿಕ್ಕೆ ನಮ್ಗೆ ಪಾಠವನ್ನು ಓದ್ಲಿಕ್ಕೆ ಬರುತ್ತೆ, ಇಲ್ಲವಾದ್ರೆ ಬರೋದಿಲ್ಲ. ಅದೇ ರೀತಿಯಾಗಿ ನಾವು ಮಗ್ಗಿಗಳನ್ನ ಬಾಹಟ್ ಮಾಡಿದಾಗ ಮಾತ್ರ ನಮ್ಗೆ ಲೆಕ್ಕ ಮಾಡಲಿಕ್ಕೆ ಸರಳ ಆಗ್ತೈತಿ. ನಾವು ಟೇಬಲ್ಸ್ ಅಂತ ಹೇಳ್ತೀವಲ್ಲ, ಮಲ್ಟಿಪ್ಲಿಕೇಶನ್ ಟೇಬಲ್ಸ್, ಅವನ್ನ. ಸರಿ, ಮುಂದೆ ಹೋಗೋಣ. ಇವತ್ತು ಯಾವ ಒಂದು ಪಾಠವನ್ನು ನಾನು ಮಾಡ್ಲಿಕ್ಕೆ ಹೊರಟಿದ್ದೀನಿ ನೋಡಿದರೆ ನಿಮ್ಗೆ ಅರ್ಥ ಆಯ್ತು ಅಂತ ಅನ್ಕೋತೀನಿ. ಸರಿ, ಇಂದಿನ ಪಾಠವನ್ನು ಪ್ರಾರಂಭಿಸುವ ಮುನ್ನ ಒಂದು ಚಿಕ್ಕ ಪ್ರಾರ್ಥನೆಯನ್ನು ಮಾಡೋಣ. ತದನಂತರ ನಮ್ಮ ತರಗತಿಯನ್ನು ಮುಂದುವರಿಸೋಣ. ಕಣ್ಗಳನ್ನು ಮುಚ್ಚಿ ನನ್ನೊಟ್ಟಿಗೆ ಪ್ರಾರ್ಥನೆಯನ್ನ ಹೇಳಿ. ಓಂ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ನಿಧಾನವಾಗಿ ನಿಮ್ಮ ಕಣ್ಗಳನ್ನು ತೆರೆಯಿರಿ ವಿದ್ಯಾರ್ಥಿಗಳೇ. ಅದೇ ರೀತಿಯಾಗಿ ನಿಮ್ಮ ಪಠ್ಯಪುಸ್ತಕವನ್ನು ಸಹ ತೆರೆದಾಯ್ತಾ? ಸರಿ, ನಾವು ಗಾಂಧಿ ಜಯಂತಿಯನ್ನು ಯಾವಾಗ ಆಚರಿಸ್ತೀವಪ್ಪ? ಗಾಂಧೀಜಿಯವರ ಹುಟ್ಟುಹಬ್ಬವನ್ನು ಯಾವಾಗ ಆಚರಿಸ್ತೀವಿ? ಅಕ್ಟೋಬರ್ 2. ಹೌದಾ? ನೆಹರು ದಿನಾಚರಣೆಯನ್ನು ಯಾವಾಗ ಆಚರಿಸ್ತೀವಿ? ನವೆಂಬರ್ 14. ಅವತ್ತ ಅವರ ಒಂದು ಹುಟ್ಟುಹಬ್ಬವನ್ನು ಏನಂತ ಆಚರಿಸ್ತೀವಿ? ಮಕ್ಕಳ ದಿನಾಚರಣೆ ಅಂತ ಆಚರಿಸ್ತೀವಿ. ಅದೇ ರೀತಿಯಾಗಿ ಅಂಬೇಡ್ಕರ್ ಅವರ ಜನ್ಮದಿನವನ್ನ ಏಪ್ರಿಲ್ 14ರಂದು ಆಚರಿಸ್ತೀವಿ. ನಂತರ ನಮ್ಮ ಸ್ವತಂತ್ರ ದಿನಾಚರಣೆಯನ್ನು ಎಂದು ಆಚರಿಸ್ತೀವಿ? ಆಗಸ್ಟ್ 15. ಕರ್ನಾಟಕ ರಾಜ್ಯೋತ್ಸವವನ್ನು ಎಂದು ಆಚರಿಸ್ತೀವಿ? ನವೆಂಬರ್ 1. ಹೌದಲ್ಲ? ಯಾಕೆ ಇವೆಲ್ಲ ಇಂಪಾರ್ಟೆಂಟ್ ಡೇಸ್ ಅಂದ್ರೆ ಪ್ರಮುಖವಾದ ದಿನಗಳನ್ನು ನಾವು ಆಚರಿಸ್ತೀವಿ. ಯಾಕೆ ಆಚರಿಸ್ಬೇಕು? ನಾವು ಆಚರಿಸ್ತಕ್ಕಂಥ ಹಬ್ಬಗಳಲ್ಲಿ 2 ವಿಧಗಳನ್ನು ನಾವು ಮಾಡ್ತೀವಿ. ಒಂದು ಪ್ರಾದೇಶಿಕ ಹಬ್ಬಗಳು ಮತ್ತು ರಾಷ್ಟ್ರೀಯ ಹಬ್ಬಗಳು. 2 ವಿಧ ಮಾಡ್ತೀವಿ ನಾವು ಅದರಲ್ಲಿ. ರಾಷ್ಟ್ರೀಯ ಹಬ್ಬ ಅಂತಂದ್ರೆ ಎಲ್ಲರೂ ಆಚರಿಸ್ತೀವಿ, ದೇಶದಲ್ಲಿ ಇರ್ತಕ್ಕಂಥ ಎಲ್ಲರೂ ಆಚರಿಸ್ತೀವಿ. ಪ್ರಾದೇಶಿಕ ಹಬ್ಬಗಳು ಅಂತ ಹೇಳಿದ್ರೆ ಅಲ್ಲಿ ಅಂದ್ರೆ ಆ ಪ್ರದೇಶಕ್ಕೆ ಸೀಮಿತವಾಗಿರ್ತಾವೆ. ಈಗ ನೋಡ್ರಿ, ನಮ್ಮಲ್ಲಿ ಮುರುಘಾಮಠ ಜಾತ್ರೆ ಅಂದ್ರೆ ನಮ್ಮ ಧಾರವಾಡದಲ್ಲಿ ಅಷ್ಟನ್ನ ಆಚರಿಸ್ತೀವಿ. ಬೆಂಗಳೂರಲ್ಲಿ ಆಚರಿಸ್ತಾರ? ಇಲ್ಲ. ಬೆಂಗಳೂರವ್ರು ಏನಂತ ಆಚರಿಸ್ತಾರ? ಕರಗ ಅಂತ ಆಚರಿಸ್ತಾರ. ಅದು ಅಲ್ಲಿ ಮಾತ್ರ ಸೀಮಿತವಾಗಿರ್ತೈತಿ. ನಮ್ಮಲ್ಲಿ ಮುರುಘಾಮಠ ಜಾತ್ರೆ ಅಂತಂದ್ರೆ ದೊಡ್ಡದಪ್ಪ ಇಲ್ಲಿ ಅಂತ ಹೇಳಿ ನಾವು ಆ ಜಾತ್ರೆನ ಆಚರಿಸ್ತೀವಿ. ಈ ರೀತಿಯಾಗಿ ಆಮೇಲೆ ನಾವು ಹಿಂದೂಗಳೆಲ್ಲ ಮತ್ತೆ ಅವಾಗ ಏನ್ ಬರ್ತಿರ್ತದ, ರಿಲಿಜಿಯನ್, ಧಾರ್ಮಿಕ ಹಬ್ಬಗಳು ಅಂತ ಮಾತು ಬರ್ತಿರ್ತದೆ. ನಾವೆಲ್ಲ ದೀಪಾವಳಿಯನ್ನು ಆಚರಿಸಿದ್ರ ಮುಸ್ಲಿಂ ಬಾಂಧವರು ಏನ್ ಮಾಡ್ತಾರ? ರಂಜಾನನ್ನ ಆಚರಿಸ್ತಾರ. ಕ್ರೈಸ್ತರು ಕ್ರಿಸ್ಮಸ್ ಅನ್ನು ಆಚರಿಸ್ತಾರ. ಈ ರೀತಿಯಾಗಿ ಆದ್ರೆ ಎಲ್ಲರೂ ಒಟ್ಟಾಗಿ ಆಚರಿಸುವಂತ ಹಬ್ಬಗಳಿಗೆ ಏನಂತ ಹೇಳ್ತಾರಂತಂದ್ರ ರಾಷ್ಟ್ರೀಯ ಹಬ್ಬಗಳು. ಅಲ್ಲಿ ಜಾತಿ ಮತ ಮೇಲು ಕೀಳು ಗಂಡು ಹೆಣ್ಣು ಯಾವುದೇ ರೀತಿಯಾದಂತಹ ಭೇದ ಇರೋದಿಲ್ಲ. ಎಲ್ಲರೂ ಸೇರಿ ಆಚರಿಸ್ತಕ್ಕಂಥ ಹಬ್ಬಗಳನ್ನ ರಾಷ್ಟ್ರೀಯ ಹಬ್ಬ, ಎಲ್ಲರೂ ಒಂದು ಅಂತ ಹೇಳಿ ನಾವೇನ್ ಮಾಡ್ತೀವಿ, ಆ ಹಬ್ಬವನ್ನ ಆಚರಿಸ್ತೀವಿ. ಸರಿ, ಹಾಗಿದ್ರೆ ನಿಮ್ಮ ಪಠ್ಯಪುಸ್ತಕವನ್ನು ತೆಗಿರಿ. ಅಲ್ಲಿ ಕೊಟ್ಟಿದ್ದಾರೆ ನೋಡಿ ವಿದ್ಯಾರ್ಥಿಗಳೇ, ಪಾಠ ಪೂರ್ವ ಚಟುವಟಿಕೆ. ಜನವರಿ 12 ಸ್ವಾಮಿ ವಿವೇಕಾನಂದ ಅವರ ಜನ್ಮದಿನ. ಹೌದಾ? ಅದನ್ನ ಏನಂತ ಆಚರಿಸ್ತಾರೆ ಅಂತಂದ್ರೆ ಯೂತ್ ಡೇ, ಯುವ ದಿನೋತ್ಸವ ಅಂತ ಆಚರಿಸ್ತಾರ. ಅಂದ್ರೆ ಅದನ್ನ ಸ್ವಾಮಿ ವಿವೇಕಾನಂದರು ಯಾವಾಗಲೂ ಸ್ಟ್ರಾಂಗ್ ಆಗಿ ಅಂದ್ರೆ ಯುವಕರಿಗೆ ಪ್ರೋತ್ಸಾಹದಾಯಕವಾಗಿ ಹೇಳ್ತಾ ಇದ್ರಲ್ಲ, ಅದಕ್ಕೆ ಅವ್ರನ್ನ ಆ ದಿನವನ್ನ ಏನಂತ ಮಾಡಿದ್ರು? ಯುವ ಜನೋತ್ಸವ ಅಂತ ಹೇಳಿ ಆಚರಿಸ್ತಾರ. ವಿವೇಕಾನಂದ ಅವರ ಒಂದು ಹುಟ್ಟು ಹಬ್ಬವನ್ನ. ಜನವರಿ 26 ಭಾರತದ ಗಣರಾಜ್ಯ ದಿನ. ಅಂದ್ರೆ ನಮ್ಮ ಸಂವಿಧಾನ ಜಾರಿಗೆ ಬಂದ ದಿನ. ಅದಕ್ಕಾಗಿ ನಾವೇನಂತ ಆಚರಿಸ್ತೀವಿ? ಗಣರಾಜ್ಯ ದಿನ ಅಂತ ಹೇಳ್ತೀವಿ, ಅಥವಾ ಗಣರಾಜ್ಯೋತ್ಸವ ಅಂತ ಹೇಳ್ತೀವಿ. ಅಂದ್ರೆ ಉತ್ಸವ ಅಂತ ಹೇಳಿ ನಾವನ್ನ ಆಚರಿಸ್ತೀವಿ. ಏಪ್ರಿಲ್ 14 ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮದಿನ. ಆಗಸ್ಟ್ 15 ನಮ್ಗೆಲ್ಲ ಗೊತ್ತೇ ಇದೆ ವಿದ್ಯಾರ್ಥಿಗಳೇ,
ಸ್ವಾತಂತ್ರ್ಯ ದಿನಾಚರಣೆ. ಭಾರತ ಬ್ರಿಟಿಷರಿಂದ ಮುಕ್ತಗೊಂಡ ದಿನ. ಆ ಒಂದು ಸವಿ ನೆನಪಿಗಾಗಿ ನಾವೆಲ್ಲ ಅದನ್ನ ನಮ್ಮ ದೇಶದ ಸ್ವಾತಂತ್ರ್ಯ ದಿನ ಅಥವಾ ಸ್ವತಂತ್ರೋತ್ಸವ ಅಂತ ಹೇಳಿ ಆಚರಿಸ್ತೀವಿ. ಸೆಪ್ಟೆಂಬರ್ 5 ಶಿಕ್ಷಕರ ದಿನಾಚರಣೆ. ಅಂದು ಡಾಕ್ಟರ್ ಎಸ್ ರಾಧಾಕೃಷ್ಣನ್ ಅವರ ಜನ್ಮದಿನ. ಅದನ್ನ ಅವ್ರು ಏನ್ ಮಾಡಿದ್ರು, ನನ್ನ ಒಂದು ದಿನಾಚರಣೆ ಅಂದ್ರೆ ನನ್ನ ಒಂದು ಹುಟ್ಟುಹಬ್ಬವನ್ನ ಶಿಕ್ಷಕರ ದಿನಾಚರಣೆಯಾಗಿ ಆಚರಿಸಿ ಅಂತ ಹೇಳಿ ಅವ್ರು ಹೇಳಿದ್ದಕ್ಕಾಗಿ ನಾವು ಅವ್ರನ್ನ ಅಂದ್ರೆ ಅತ್ಯುತ್ತಮವಾದ ಶಿಕ್ಷಕರಾಗಿದ್ರು ಅವರ ದಿನಾಚರಣೆಯನ್ನ ನಾವು ಶಿಕ್ಷಕ ದಿನಾಚರಣೆಯಾಗಿ ಆಚರಿಸ್ತೀವಿ. ಅಕ್ಟೋಬರ್ 2 ಈಗಾಗಲೇ ನಾನು ಹೇಳಿದೆ ಮಹಾತ್ಮ ಗಾಂಧೀಜಿಯವರ ಜನ್ಮದಿನ. ನವೆಂಬರ್ 1 ಕರ್ನಾಟಕ ರಾಜ್ಯೋತ್ಸವ. ಅಂದ್ರೆ ಕರ್ನಾಟಕಕ್ಕೆ, ನಮ್ಮ ರಾಜ್ಯಕ್ಕೆ ಕರ್ನಾಟಕ ಅಂತ ನಾಮಕರಣವಾದ ದಿನ. ಅದಕ್ಕಾಗಿ ಆ ಒಂದು ಸವಿ ನೆನಪಿಗಾಗಿ ಕರ್ನಾಟಕ ರಾಜ್ಯೋತ್ಸವನ್ನ ನವೆಂಬರ್ 1ರಂದು ನಾವು ಆಚರಿಸ್ತೀವಿ. ನಂತರ ನವೆಂಬರ್ 14 ಜವಾಹರ್ಲಾಲ್ ನೆಹರು ಅವರ ಜನ್ಮದಿನ. ಇವ್ರಿಗೆ ಮಕ್ಕಳಂದ್ರೆ ಬಹಳ ಇಷ್ಟ. ಅದಕ್ಕಾಗಿ ಅವರ ಒಂದು ಹುಟ್ಟುಹಬ್ಬವನ್ನ ಮಕ್ಕಳ ದಿನಾಚರಣೆಯಾಗಿ ಆಚರಿಸಲಾಗುತ್ತೆ ವಿದ್ಯಾರ್ಥಿಗಳೇ. ಡಿಸೆಂಬರ್ 25 ಯೇಸು ಕ್ರೈಸ್ತರ ಜನ್ಮದಿನ. ಅದಕ್ಕೇನಂತ ಹೇಳ್ತಾರ, ಕ್ರಿಸ್ಮಸ್ ಅಂತ ಹೇಳಿ ಆಚರಿಸ್ತಾರ ಡಿಸೆಂಬರ್ 25. ಸರಿ ವಿದ್ಯಾರ್ಥಿಗಳೇ, ಈ ಎಲ್ಲ ಮಹನೀಯರ ಒಂದು ಹುಟ್ಟು ಹಬ್ಬದ ಒಂದು ಸವಿ ನೆನಪಿಗಾಗಿ ನಾವು ಅವುಗಳನ್ನ ಏನ್ ಮಾಡ್ತೀವಿ, ಒಂದೊಂದು ಹೆಸರಿನಿಂದ ನಾವು ಇಲ್ಲಿ ಆಚರಿಸ್ತೀವಿ. ಹಾಗಾದ್ರೆ ಪುಟ ಸಂಖ್ಯೆ 112 ತೆರೆಯಿರಿ. ಪಾಠ 11 ನೆಹರು ಜನ್ಮದಿನ. ಹಾಗಾದ್ರೆ ನೆಹರು ಅವರ ಜನ್ಮದಿನದ ಬಗ್ಗೆ ನಾವು ಇವತ್ತು ತಿಳಿಯೋಣ. ಪಾಠ 11 ನೆಹರು ಜನ್ಮದಿನ. ಇದು ಗದ್ಯ ಪಾಠ. ಅಂದ್ರೆ ನಿಮೀಗ ಪಾಠವನ್ನು ಓದಲು ಸಮರ್ಥರಿದ್ದೀರಿ, ಪ್ರಯತ್ನ ಪಡಬೇಕು. ತಪ್ಪಾಗತ್ತೆ, ತಪ್ಪನ್ನ ತಿದ್ಕೊಂಡು ಮುಂದೆ ಹೋಗೋಣ, ಆಯ್ತಾ? ಸರಿ, ಪಾಠವನ್ನ ನಾನು ಓದ್ತೀನಿ ವಿದ್ಯಾರ್ಥಿಗಳೇ, ಬೆರಳನ್ನ ಇಡ್ತಾ ಬನ್ನಿ. ಅದು ಒಂದು ಸರ್ಕಾರಿ ಶಾಲೆ. ಆ ದಿನ ನೆಹರು ಅವರ ಜನ್ಮದಿನದ ಆಚರಣೆ. ಶಾಲೆಯ ತುಂಬ ಆ ದಿನ ಸಡಗರವೋ ಸಡಗರ. ರಹೀಮನು ಹೂ ತಂದನು, ರಾಜನು ಮಾಲೆ ಮಾಡಿದನು. ನೆಹರು ಅವರ ಬಾವುಟವು ಹೂಮಾಲೆಯಿಂದ ಕಂಗೊಳಿಸುತ್ತಿತ್ತು. ಅದೊಂದು ಸರ್ಕಾರಿ ಶಾಲೆ. ಅಂದು ಏನ್ ಮಾಡಿದ್ರು, ನೆಹರು ಅವರ ಜನ್ಮದಿನ. ಅದಕ್ಕಾಗಿ ಶಾಲೆಯಲ್ಲಿ ಸಡಗರವೋ ಸಡಗರ. ಆ ಒಂದು ಮಕ್ಕಳ ದಿನಾಚರಣೆ ಆಚರಿಸ್ಬೇಕು ಅಂತ ಹೇಳಿ ಎಷ್ಟೆಲ್ಲ ಸ್ಪರ್ಧೆಗಳನ್ನು ಏರ್ಪಡಿಸಿರ್ತಾರ. ರಂಗೋಲಿ ಸ್ಪರ್ಧೆ, ವೇಷಭೂಷಣ ಸ್ಪರ್ಧೆ, ಹೌದಾ, ಆಟೋಟಗಳ ಸ್ಪರ್ಧೆ ಮಾಡಿರ್ತಾರ. ಆಮೇಲೆ ಭಾಷಣ, ಈ ರೀತಿಗೆ ಹಲವಾರು ಸ್ಪರ್ಧೆಗಳನ್ನ ಹಮ್ಮಿಕೊಂಡಿರ್ತಾರಲ್ಲ. ಆ ಒಂದು ಸಡಗರದಲ್ಲಿ ಮಕ್ಕಳೆಲ್ಲ ಏನ್ ಮಾಡ್ತಾ ಇದ್ರು, ಗಡಿಬಿಡಿಯಲ್ಲಿ ಇದ್ರು. ಆ ಒಂದು ಸಮಯದಲ್ಲಿ ರಹೀಮನು ಹೂ ತಂದಂತೆ. ರಹೀಮನು ಅವ್ರ ಮನೆಯಲ್ಲಾಗಿರ್ತಕ್ಕಂಥ ಹೂ ತಗೊಂಡ್ ಬಂದ. ಅದೇ ರೀತಿಯಾಗಿ ರಾಜು ಏನ್ ಮಾಡಿದಂತ, ರಹೀಮ್ ತಂದಂತ ಹೂವನ್ನ ಮಾಲೆ ಮಾಡಿದಂತ. ಇಬ್ರು ಸೇರಿ ಆ ಮಾಲೆಯನ್ನ ನೆಹರು ಅವರ ಭಾವಚಿತ್ರಕ್ಕೆ ಹಾಕಿ, ಅವರ ಫೋಟೋಗೆ ಹಾಕಿ ಪೂಜೆ ಮಾಡಿದ್ರಂತೆ. ಅದು ಹೂ ಮಾಲೆಯಿಂದ ಕಂಗೊಳಿಸ್ತಾ ಇತ್ತಂತೆ. ಶಾಂತಾರಾಮನು ದೇವರ ನಾಮ ಹಾಡಿದನು. ಹಾಗಾದ್ರೆ ನೋಡಿ, ಮತ್ತೆ ಯಾರು ದೇವರ ನಾಮವನ್ನು ಹಾಡಿದ್ರು, ಶಾಂತಾರಾಮನು ಅಂತ ಹುಡುಗ. ನಾರಾಯಣ್ ಗುರುಗಳು ದೀಪ ಬೆಳಗಿದರು. ಗುರುಗಳು ಏನ್ ಮಾಡಿದ್ರು, ದೀಪವನ್ನ ಹಚ್ಚಿದ್ರು. ರೂಪ, ದೀಪ, ಫಾತಿಮಾ, ನಿಸಾರ್ ಹಾಗೂ ಸೀತಾ ಆ ದಿನಾಚರಣೆಯ ಬಗ್ಗೆ ಭಾಷಣ ಮಾಡಿದ್ರು. ಯಾರ್ಯಾರು? ರೂಪ, ದೀಪ, ಫಾತಿಮಾ ಮತ್ತು ನಿಸಾರ್ ಅನ್ನತಕ್ಕ ವಿದ್ಯಾರ್ಥಿಗಳು ಆ ಒಂದು ದಿನದ ವಿಶೇಷತೆಯನ್ನ ಕುರಿತು ಭಾಷಣವನ್ನ ಮಾಡಿದ್ರು. ಸಹನಾ ಕತೆ ಹೇಳಿದಳು. ನಂತರ ರಜನಿ ತಾನೇ ಬರೆದ ಕವಿತೆಯನ್ನ ಓದಿದ್ಲು. ಸಹನಾ ಕಥೆಯನ್ನ ಹೇಳಿದ್ರೆ, ರಜನಿ ತಾನೇ ಅಂದ್ರೆ ಸ್ವರಚಿತ ತಾನೇ ಬರೆದಂತಹ ಕವನವನ್ನ ಎಲ್ಲರಿಗೂ ಓದಿ ಹೇಳಿದ್ಲು. ಗುರುಗಳಾದ ನಾರಾಯಣ್ ಅವರು ನೆಹರು ಅವರು ಭಾರತದ ಕೀರ್ತಿ ಪುರುಷ, ಅಲ್ಲಿ ಕೀರ್ತಿ ಪುರುಷ ಆಗುತ್ತೆ, ಕಿರುತಿ ಪುರುಷ ಅಂತ ಆಗಿದೆ ವಿದ್ಯಾರ್ಥಿಗಳೇ. ಭಾರತದ ಕೀರ್ತಿ ಪುರುಷ, ಬಡವರ ಬಂಧು, ದೇಶದ ಬೆಳವಣಿಗೆಯ ನೇತಾರರು, ಪುಟಾಣಿಗಳ ಮಮತೆಯ ಚಾಚ. ಅವರಿಗೆ ಗುಲಾಬಿ ಹೂ ಎಂದರೆ ತುಂಬಾ ಸೊಗಸು ಎಂದು ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಗುಣಗಾನವನ್ನ ಮಾಡಿದ್ರು. ಅವ್ರು ಏನ್ ಮಾಡಿದ್ರು, ನಾರಾಯಣ್ ಗುರುಗಳು ಇವರು ಭಾರತದ ಕೀರ್ತಿ ಪುರುಷ, ಅದರೊಟ್ಟಿಗೆ ಬಡವರ ಬಂಧುಗಳು, ದೇಶದ ಬೆಳವಣಿಗೆಯ ನೇತಾರರು ಅಂತ ಹೇಳಿ ಅವರನ್ನ ಹೊಗಳಿದ್ರು. ಅದರೊಟ್ಟಿಗೆ ಏನ್ ಮಾಡಿದ್ರು, ಇವರಿಗೆ ಮಕ್ಕಳನ್ನ ಕಂಡ್ರೆ ತುಂಬಾ ಮಮತೆ. ಅದೇ ರೀತಿಯಾಗಿ ಇಷ್ಟಪಡ್ತಕ್ಕಂಥ ಹೂವು ಗುಲಾಬಿ ಹೂವು. ಅದಕ್ಕಾಗಿ ಅವ್ರು ಯಾವಾಗ್ಲೂ ತಮ್ಮ ಒಂದು ಅಂಗಿಯ ಮೇಲೆ
ಗುಲಾಬಿ ಹೂವನ್ನ ಧರಿಸಿರ್ತಿದ್ರು. ಆದ್ದರಿಂದ ಅವ್ರಿಗೆ ಏನ್ ಮಾಡ್ತಾರ ಮಕ್ಕಳು ಗುಲಾಬಿ ಹೂವನ್ನ ಕೊಡ್ತಾರೆ. ಅಂದ್ರೆ ಗುಲಾಬಿ ಹೂವು ಯಾವ ರೀತಿಯಾಗಿ ಅವ್ರಿಗೆ ಇಷ್ಟನೋ ಆ ಹೂವಿನಂತಹ ನಗುವನ್ನ ಹೊಂದತಕ್ಕಂತಹ ಮಕ್ಕಳು ನನಗೆ ತುಂಬಾ ಇಷ್ಟ ಅಂತ ಹೇಳಿ ಅವ್ರು ಏನ್ ಮಾಡಿದ್ರು ತಮ್ಮ ಹುಟ್ಟು ಹಬ್ಬವನ್ನ ಮಕ್ಕಳ ದಿನಾಚರಣೆಯಾಗಿ ಆಚರಿಸಲು ಹೇಳಿದ್ರು. ಪೀಟರ್ ವಂದಿಸಿದನು, ಮಾನಸ ಸಿಹಿ ತಿಂಡಿ ಹಂಚಿದಳು. ಹೀಗೆ ನೆಹರು ಜನ್ಮದಿನದ ಆಚರಣೆ ಬಲು ಸೊಗಸಾಗಿ ನಡೆಯಿತು. ಭಾಗವಹಿಸಿದವರು ಸಂತೋಷದಿಂದ ಅವರವರ ಮನೆಗೆ ತೆರಳಿದ್ರು. ಇಷ್ಟೆಲ್ಲ ಆಯ್ತಲ್ಲ, ಅವಾಗ ಏನ್ ಮಾಡಿದ್ರು, ಪೀಟರ್ ಕಾರ್ಯಕ್ರಮವನ್ನ ಪ್ರಾರಂಭಿಸಿದ್ರಲ್ಲ ಅವರಿಗೆಲ್ಲ ಆಗಮಿಸಿದ್ದಕ್ಕಾಗಿ ಧನ್ಯವಾದವನ್ನ ಹೇಳಿದ. ಮಾನಸ ಎಲ್ಲರಿಗೂ ಸಿಹಿಯನ್ನ ಹಂಚಿದ್ಲು. ಹೀಗೆ ಅವರೆಲ್ಲ ಏನ್ ಮಾಡಿದ್ರು, ಶಾಲೆಯಲ್ಲಿ ನೆಹರು ದಿನಾಚರಣೆಯನ್ನ ಆಚರಿಸಿ ಎಲ್ಲರೂ ಸಿಹಿ ತಿಂದು ಖುಷಿ ಖುಷಿಯಾಗಿ ತಮ್ಮ ತಮ್ಮ ಮನೆಗೆ ನಡೆದರು. ಸರಿ ವಿದ್ಯಾರ್ಥಿಗಳೇ, ಈ ಒಂದು ಪಾಠವನ್ನ ಓದಬೇಕು. ಆಮೇಲೆ ಪದಗಳು ಇಲ್ಲಿ ಹೊಸ ಹೊಸ ಪದಗಳನ್ನ ಕೊಡಲಾಗಿದೆ. ಅವುಗಳನ್ನ ನೀವು ನಿಮ್ಮ ಫೇಸ್ಬುಕ್ ಅಲ್ಲಿ ಒಂದೊಂದು ಪದಗಳನ್ನ 3 ಸಾರಿ ಬರಿಬೇಕು. ನಾನು ಹೇಳ್ಕೊಡ್ತೀನಿ, ಅವುಗಳನ್ನ ಬರೀರಿ. ಅದು ಇಂದಿನ ಒಂದು ಮನೆ ಕೆಲಸ ನಿಮಗ. ಸರಕಾರಿ, ಹೌದಾ? ಒಂದೊಂದು ಪದವನ್ನ 3 ಸಾರಿ ಬರಿಬೇಕು. ಬೆಳವಣಿಗೆ, ನೇತಾರ, ನಂತರ ಸೊಗಸು. ಸೊಗಸು ಅಂತ ಹೇಳಿದ್ರೆ ಸುಂದರ. ಸಮಾರಂಭ, ಹಂಚು, ಆಯ್ತಾ? ಗುಣಗಾನ. ಗುಣಗಾನ ಅಂದ್ರೆ ಹೊಗಳೋದು. ಭಾಷಣ, ಭಾಷಣ ಭಾ, ಇದು ದೀರ್ಘ ಸ್ವರ ಐತಿ ಇಲ್ಲಿ, ವ್ಯಂಜನ ಸ್ವರ ಅಲ್ಲ, ವ್ಯಂಜನ. ಪುರುಷ, ಪುರುಷ ಅಂದ್ರೆ ಗಂಡು ಮಗ. ಭಾರತ, ನಮ್ಮ ದೇಶ, ಹೌದಾ? ಆಚರಣೆ. ಸರಿ, ಸಾಕಿಷ್ಟು ಪದಗಳು. ಇವುಗಳನ್ನ ಒಂದೊಂದನ್ನ 3 ಸಾರಿ ಬರಿಬೇಕು. ಉಳಿದೆಲ್ಲ ಪದಗಳು ಸರಳವಾಗಿವೆ. ಅವುಗಳನ್ನ ನೀವು ಪಠ್ಯಪುಸ್ತಕದಲ್ಲಿ ಓದಿ ತಿಳ್ಕೊಳ್ಳಿ ಮಕ್ಕಳೇ. ಸರಿ, ಹಾಗಿದೆ. ಇಂದಿನ ಈ ಒಂದು ತರಗತಿಯಲ್ಲಿ ನಾವು ನೆಹರು ದಿನಾಚರಣೆಯನ್ನ ಹೇಗೆ ಆಚರಿಸಿದ್ರು ಹಾಗೂ ಮಹನೀಯರ ಒಂದು ಹುಟ್ಟು ಹಬ್ಬದ ದಿನಗಳನ್ನು ನಾವು ಅರ್ಥಕೊಂಡ್ವಿ. ಈ ಒಂದು ಮನೆ ಕೆಲಸವನ್ನು ಮಾಡಿ ನಾವು ಮತ್ತೆ ಸಿಗೋಣ. ಅಲ್ಲಿಯವರೆಗೂ ಕೊಟ್ಟಿರ್ತಕ್ಕಂತಹ ಮನೆ ಕೆಲಸವನ್ನು ಪೂರ್ಣ ಮಾಡಿ ವಿದ್ಯಾರ್ಥಿಗಳೇ. ಮತ್ತೆ ಸಿಗೋಣ. ಶುಭ ದಿನ.